ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಚಿಲ್ಲರೆ ಅಂಗಡಿಯಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇದ್ದದನ್ನ ಪ್ರಶ್ನಿಸಿದ್ದಕ್ಕೆ ವ್ಯಕ್ತಿ ಮೇಲೆ ಹಲ್ಲೆ ನಡೆದಿರುವ ಘಟನೆ ನೆಲಮಂಗಲ ಸಮೀಪದ ಹನುಮಂತೇಗೌಡನ ಪಾಳ್ಯ ಗ್ರಾಮದಲ್ಲಿ ಜರುಗಿದೆ. ನೆಲಮಂಗಲ ತಾಲೂಕಿನ ರಾಮು, ಅಶ್ವಿನಿ, ಮೋಹನ್ ಎಂಬುವರ ಮೇಲೆ ಚಿಲ್ಲರೆ ಅಂಗಡಿ ಮಾಲೀಕ ಬಾಲಕೃಷ್ಣ ಹಾಗೂ ಇತರರು ಹಲ್ಲೆ ನಡೆಸಿದ್ದಾರೆ. ಹಲ್ಲೆಗೊಳಗಾದ ಗಾಯಾಳುಗಳು ನೆಲಮಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಹೇಳಿ ಸರ್, ಏನಾಯಿತು? ಸರ್, ಹಿಂಗೆ ಮನೆ ಪಕ್ಕದಲ್ಲಿ ಎಣ್ಣೆ ಮಾರ್ತಾಯಿದ್ರು. ನಾವೇನಂದು ಹಣ ಈ ಥರ ಎಲ್ಲ ಮಾರೋ ತಕ್ಕೋಣ, ಮನೆ ಪಕ್ಕದಲ್ಲಿ ಮನೆಯಲ್ಲೆಲ್ಲ ಹೆಣ್ಮಕ್ಳು ಇರ್ತಾರೆ, ಮಾರಬೇಡಿ, ಜಗಳ ಆಡ್ತಾ ಇರ್ತಾರೆ ಕಿರ್ಕೊಂಡು ಅಂತ ಹೇಳ್ಬಿಟ್ಟು ನಾವು ಹೇಳಿದ್ರೆ, ಇಲ್ಲ ನೀವು ಯಾರು ಕೇಳೋದಕ್ಕೆ, ಹಂಗೆ ಹಿಂಗೆ ಅಂತೇಳಿ ಅವಾಜ್ ಶಬ್ದಗಳಿಂದ ಬೈದು ನಮ್ಮನ್ನು ನಿಂದನೆ ಮಾಡಿ ಇವಾಗ ಹೊಡೆದು ಕಳಿಸಿ ನನ್ನ ಹೆಂಡತಿಗೂ ಕೂಡ ಹೊಡೆದಿದ್ದಾರೆ. ಈಗ ನಾವೇನು ಮಾಡ್ಬೇಕಣ್ಣ, ಎಲ್ಲಿ ಹೋಗ್ಬೇಕಣ್ಣ ನಾವೀಗ? ಈಗ ಅದರಲ್ಲಿ ನನಗೂ ಹೊಡೆದು ನನ್ನ ಹೆಂಡತಿ ಬೇರೆ ಪ್ರೆಗ್ನೆಂಟು, 5 ತಿಂಗಳು ಪ್ರೆಗ್ನೆಂಟು, ಅವಳಿಗೂ ನಾನು ಕಾಲಲ್ಲೆಲ್ಲ ಒದ್ದಿದ್ದಾರೆ, ಹೊಟ್ಟೆಗೆ ಒದ್ದಿದ್ದಾರೆ. ಇವಾಗ ಅವಳಿಗೆ ಇಲ್ಲಿಂದ ನೆಲಮಂಗಲ ಗೌರ್ಮೆಂಟ್ ಹಾಸ್ಪಿಟ್ಲಿಂದ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಬರ್ಕೊಂಡಿದ್ದಾರೆ. ಈಗ ಅಲ್ಲಿ ಹೋಗಿ ಏನಾಗುತ್ತೋ ಏನೋ ಅನ್ನೋದು ನಮಗೂ ಸಮೇತ ಗೊತ್ತಿಲ್ಲ. ಈಗ ಹೋಗ್ತಾಯಿದ್ದೀವಿ ನಾವು ಅಲ್ಲಿಗೆ. ಯಾವ ಊರಲ್ಲಿ ಆಗಿದ್ದು? ನಾ ಇಲ್ಲೇ ನೆಲಮಂಗಲ ತಾಲೂಕು ಕೆಂಪ್ಲಿಂಗಳಿ ರೋಡ್ ಹನುಮಂತೇಗೌಡನ ಪಾಳ್ಯ ಅಂತ. ಹೊಡೆದಾರೆ ಅವರು? ಹೊಡೆದವರಲ್ಲಿ ಅಂಗಡಿಯವರು. ಅವ್ರ ಹೆಸರು? ಅವ್ರ ಹೆಸರು ಬಂದು ಬಾಲಕೃಷ್ಣ ಅಂತ ಹೇಳ್ಬಿಟ್ಟು, ಅವ್ರ ತಮ್ಮನ ಯಾರೋ ಇನ್ನೊಬ್ರು, ಅವ್ರ ಹೆಸರು ಗೊತ್ತಿಲ್ಲ, ಒಂದು 7-8 ಜನ ಸುತ್ಕೊಂಡು ಹೊಡೆದಿದ್ದಾರೆ. 3 ಜನಕ್ಕೆ, ನನಗೆ, ನನ್ನ ಹೆಂಡತಿಗೆ ಮತ್ತು ನನ್ನ ಬಾಮೈದಂಗೆ. ಕೇಳಕ್ಕೆ ಬಂದ ಅವನು ಪೂರ್ತಿ ಹೊಡೆದು ಮೈ ತುಂಬ ಬ್ಲಡ್ ಬರೋ ಥರ ಹೊಡೆದಿದ್ದಾರೆ. ಈ ಸಂಬಂಧ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.